ಒಳ್ಳೆ ವಿಷಯನೇ. ಆಸ್ ಎ ಪೇರೆಂಟ್ಸ್ ಹೇಳ್ಬೇಕು ಅಂದ್ರೆ ಅದು ಒಳ್ಳೆ ರೀತಿಯಲ್ಲೇ ಈಗ ಬಜೆಟ್ ಬಂದಿದೆ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಪೇರೆಂಟ್ಸ್ ಆಗಿ ಯೋಚನೆ ಮಾಡ್ತೀವಿ ಅಂದ್ರೆ ಇವಾಗ ಸೋಷಿಯಲ್ ಮೀಡಿಯಾ ಯಾವ ಮಟ್ಟಕ್ಕೆ ಬೆಳವಣಿಗೆ ಆಗ್ತಾ ಇದೆ, ಯಾವುದೇ ಮಕ್ಕಳು ನೋಡಿದ್ರು ಬಂದಿದೆ, ಅದ್ರ ಮುಖಾಂತರ ಎಲ್ಲ ರೀತಿ ಈಗ ಎಷ್ಟು ಒಳ್ಳೇದಿದೆಯೋ ಅಷ್ಟು ಕೆಟ್ಟದ್ದು ಮಕ್ಕಳು ಮೇಲೆ ಪರಿಣಾಮ ಬೀರ್ತಾ ಇತ್ತು. ಇದು ಮಾಡಿರೋದು ತುಂಬಾ ಒಳ್ಳೆ ಕೆಲಸ ಅಂತ ಅನ್ಸುತ್ತೆ. ಸೋಷಿಯಲ್ ಮೀಡಿಯಾದಿಂದ ಮಕ್ಕಳು ಸ್ವಲ್ಪ ಹೊರಗಡೆ ಇದ್ರೆ ಅವ್ರ ಎಜುಕೇಶನ್ಗೆ ಆಗಿರ್ಬೋದು, ಬೇರೆ ಆಕ್ಟಿವಿಟೀಸ್ ಅಲ್ಲಿ ಅವ್ರು ಮುಂದುವರಿಯೋಕೆ ಈಸಿ ಆಗುತ್ತೆ. ಸೊ ಒಳ್ಳೆ ರೀತಿಲಿ ಆಗಿದೆ ಅಂತ ಅನ್ಸುತ್ತೆ. ಹೌದು, ತುಂಬಾ ದೂರ ಇರ್ತಾರೆ ಈಗ ಮಕ್ಕಳು. ಸೋಷಿಯಲ್ ಮೀಡಿಯಾದಿಂದ ದೂರ ಇದ್ದಷ್ಟು ಅವ್ರ ಎಜುಕೇಶನ್ಗೆ ಒತ್ತು ಕೊಡೋಕ್ಕೆ ಈಸಿ ಆಗುತ್ತೆ. ಯಾಕೆಂದ್ರೆ ನಾವೆಲ್ಲ ಓದ್ಬೇಕಾದ್ರೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಇರ್ಲೇ ಇಲ್ಲ. ಹಂಗಿದ್ದಾಗ ನಮ್ದೇನಿತ್ತು ಥಾಟ್, ಜಸ್ಟ್ ಎಜುಕೇಶನ್ ಬಗ್ಗೆ ಅಪ್ಪ ಅಮ್ಮ ಏನ್ ಹೇಳಿದ್ದಾರೆ ಅದನ್ನ ಮಾತ್ರ ಮಾಡ್ಕೊಂಡು ಹೋಗೋದು ಅನ್ನೋದು ತಲೆಯಲ್ಲಿತ್ತು. ಇವಾಗ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಮಕ್ಳಿಗೆ ಓದೋ ಕಡೆ ಕಾನ್ಸಂಟ್ರೇಷನ್ ಬಿಟ್ಟು ಇನ್ ಬೇರೆ ಎಲ್ಲಾವುದು ತಲೆಯಲ್ಲಿ ಓಡ್ತಾ ಇರತ್ತೆ. ಇದರಿಂದ ದೂರ ಇರ್ತಾರೆ, ಎಜುಕೇಶನ್ ಬಗ್ಗೆ ಒತ್ತು ಕೊಡ್ತಾರೆ ಅನ್ನೋ ಇಂಟೆನ್ಷನ್ ನನಗೆ ಅನಿಸ್ತಾ ಇದೆ. ಆಸ್ ಎ ಪೇರೆಂಟ್ಸ್ ಒಳ್ಳೆ ಕೆಲಸ ಆಗಿದೆ. ಹೌದು, ತುಂಬಾ ಅನಾಹುತಗಳು ಎಷ್ಟು, ಅದೇ ಹೇಳದ್ನಲ್ಲ, ಒಳ್ಳೆ ರೀತಿಯಲ್ಲಿ ಎಷ್ಟು ಯೂಸ್ ಮಾಡ್ಕೊಂತಾರೋ ಗೊತ್ತಿಲ್ಲ. ಅದು ಕೆಟ್ಟದಕ್ಕೆ ತುಂಬಾ ಸೋಷಿಯಲ್ ಮೀಡಿಯಾ ಯೂಸ್ ಆಗ್ತಾ ಇದೆ. ಮಕ್ಳಿಗಂತೂ ತುಂಬಾ ಪರಿಣಾಮ ಬೀರ್ತಾ ಇದೆ, ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಸೊ ಇದನ್ನ ಬ್ಯಾನ್ ಮಾಡಿರೋದು ತುಂಬಾ ಒಳ್ಳೇದೇ ಅನ್ಸುತ್ತೆ. ತುಂಬಾ ಖುಷಿಯಾದ ವಿಷಯ. ಪೇರೆಂಟ್ಸ್ ಗಳಿಗೆ ಎಲ್ಲರಿಗೂ ಖುಷಿಯಾಗಿರುತ್ತೆ. ಯಾಕೆಂದ್ರೆ ಮಕ್ಳ ಮೇಲೆ ನಾವು ನೋಡ್ತಾ ಇದೀವಿ, ಹೆಣ್ಮಕ್ಳಾಗಿರ್ಬೋದು ಗಂಡ್ ಮಕ್ಳೇ ಆಗಿರ್ಬೋದು, ಇವಾಗ ತುಂಬಾ ಅಡಿಕ್ಟ್ ಆಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಬಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ರೀಲ್ಸ್, ಇದೆಲ್ಲದ್ರಿಂದ ದೂರ ಇದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಇಲ್ಲ, ಕಾರ್ಯರೂಪಕ್ಕೆ ಬರುತ್ತೆ ನಂಬಿಕೆ ಇದೆ. ಈಗ ಘೋಷಣೆ ಮಾಡಿದ್ದಾರೆ ಅಂದ್ರೆ ನೆಕ್ಸ್ಟ್ ಆ ಕಾರ್ಯರೂಪಕ್ಕೆ ಬಂದೇ ಬರ್ಬೇಕು. ಹೌದು, ಕ್ರಮ ವಹಿಸ್ಲಿ. ಅಭಿಲಾಷ. ಮೊದಲನೇದಾಗಿ ಸರ್, ಮಕ್ಕಳುಗಳಿಗೆ ಮೊಬೈಲ್ ಅವಶ್ಯಕತೆನೇ ಇಲ್ಲ. ಅದರಲ್ಲೂ ಕೂಡ ಅಂದರೆ ಅಂಡರ್ 16 ಮಕ್ಕಳುಗಳಿಗೆ ಮೊಬೈಲ್ ಅವಶ್ಯಕತೆ ಇಲ್ಲ. ಸ್ಪೆಸಿಫಿಕ್ ಆಗಿ ಇಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹನೇ. ಕಲೆ 100 ಮಕ್ಕಳಲ್ಲಿ 10 ಮಕ್ಕಳಿಗೆ ಅಥವಾ 5 ಮಕ್ಕಳಿಗೆ ಇರಬಹುದು. ಅದನ್ನಲ್ಲಿ ನಾನು ಮಾಡ್ತೀನಿ, ಅದರಲ್ಲಿ ನಾನು ಬೆಳಿತೀನಿ ಅಂತಕ್ಕಂಥ ಮಕ್ಕಳು 100ರಲ್ಲಿ ಒಬ್ಬರೋ ಇರಬಹುದು. ಆದರೆ 100 ಜನದಲ್ಲಿ 99 ಜನ ಮಕ್ಕಳು ಬರೀ ಸಾಮಾಜಿಕ ಜಾಲತಾಣಗಳನ್ನ ನೋಡ್ತಕ್ಕಂಥದ್ದು, ರೀಲ್ಸ್ ಸುಮ್ಮನೆ ನೋಡ್ತಾ ಇರ್ತಕ್ಕಂಥದಕ್ಕೆ ಅಡಿಕ್ಟ್ ಆಗ್ತಿದ್ದಾರೆ. ರೀಲ್ಸ್ ಮಾಡೋರ್ಗಿಂತ ರೀಲ್ಸ್ ನೋಡೋರು ಜಾಸ್ತಿ ಇರೋದ್ರಿಂದನೇ ಯಥೇಚ್ಛವಾಗಿ ಯೂಸ್ ಮಾಡ್ತಿದ್ದಾರೆ. ಈಗ ಏನೋ ಒಂದು ಸೈಂಟಿಫಿಕ್ ರಿಲೇಟೆಡ್ ಆಗಿ ಒಂದು ವಿಡಿಯೋ ನೋಡಿ ಅಂದರೆ ಮಕ್ಳುಗಳು ನೋಡೋದಿಲ್ಲ, ಸ್ಕಿಪ್ ಮಾಡ್ತಾರೆ. ಅದೇ ಯಾರೋ ಒಬ್ರು ಯೂಟ್ಯೂಬ್ ವ್ಲಾಗರ್ಸ್ ಇರ್ಬೋದು, ಸಮ್ ಎಕ್ಸ್ಪರ್ಸನ್ಸು ಯಾರೋ ಒಂದಷ್ಟು ವ್ಲಾಗ್ಸ್ ಮಾಡ್ತಿದ್ರೆ ಅವರು ಬೆಳಿಗ್ಗೆ ತಿಂದಿದ್ದಿಂದ ಹಿಡಿದು ಮಲ್ಗೋ ತನಕನೂ ಮಕ್ಳಿಗೂ ಆ ಕ್ರೇಜ್ ಬಂದ್ಬಿಟ್ಟಿದೆ ಈಗ. ಇವ್ರ ಲೈಫಲ್ಲಿ ಏನಾಗ್ತಿದೆ, ಅವ್ರ ಲೈಫಲ್ಲಿ ಏನಾಗ್ತಿದೆ, ಅವ್ರು ಅಲ್ಲಿಗೆ ಹೋಗಿದ್ರಂತೆ, ಇಲ್ಲಿಗೂ ಬರೀ ಈ ದಿನನಿತ್ಯ ಅಪ್ಡೇಟ್ಗಳನ್ನ ತಗೋತಾರೆ ಹೊರತು ಇವತ್ತು ನಮ್ಮ ರಾಜ್ಯದಲ್ಲಿ ಏನಾಗ್ತಿದೆ, ಸ್ಪೋರ್ಟ್ಸಲ್ಲಿ ಏನಾಗ್ತಿದೆ, ಯಾರು ಗೆದ್ದಿದ್ದಾರೆ, ಯಾರು ಬಿಟ್ಟಿದ್ದಾರೆ, ಯಾರು UPSC ಕ್ಲಿಯರ್ ಮಾಡಿದ್ದಾರೆ, ಅಥವಾ ಸ್ಪೋರ್ಟ್ಸ್ಗಳಲ್ಲೇ ಯಾರು ಮೋಟಿವೇಟ್ ಆಗಿ ಅವ್ರುಗಳನ್ನ ತಗೋತಾ ಇಲ್ಲ. ಯಾರೋ ಸಮ್ ಎಕ್ಸ್ಪರ್ಸನ್ ರೀಲ್ಸ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಾನು ಇನ್ನೂ ಚೆನ್ನಾಗಿ ರೀಲ್ಸ್ ಮಾಡಬೇಕು, ಅಥವಾ ಇನ್ನೂ ಚೆನ್ನಾಗಿ ನಾನು ಅದಕ್ಕೆ ಲೈಕ್ ಕೊಡೋದು, ಕಮೆಂಟ್ ಮಾಡೋದು, ಆ ಕಮೆಂಟ್ಗೆ ಏನಾದರೂ ಮತ್ತೆ ಇನ್ನೊಂದು ಸೇರಿಸ್ಬಿಟ್ರೆ ಅದರಲ್ಲಿ ಮಕ್ಕಳು ಇನ್ವಾಲ್ವ್ ಆಗ್ತಿದ್ದಾರೆ. ಸೊ ಮಕ್ಕಳು ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಈಗ ರೀಲ್ಸ್ ಮಾಡೋರೆಲ್ಲ ನಾವು ನೋಡಿರಬಹುದು, ಅಡಲ್ಟ್ಸ್ ಒಂದೇ ಥರ ರೀಲ್ಸ್ ಬರಲ್ಲ, ಎಲ್ಲ ಥರ ಮಿಕ್ಸ್ಡ್ ಏಜ್ಗೆ ಬರ್ತಾ ಇರುತ್ತೆ ರೀಲ್ಸ್ಗಳು. ಸೊ ಇದರಲ್ಲಿ ಮಕ್ಕಳು ವಯಸ್ಸಿಗೆ ಮೀರಿದಂತಹ ಕೆಲವೊಂದು ಕಂಟೆಂಟ್ಗಳನ್ನು ಕೂಡ ನೋಡಬಹುದು. ಹಾಗೆ ಮಕ್ಕಳುಗಳಿಗೆ ಗೊತ್ತಿರಲ್ಲ, ಕ್ಯೂರಿಯಾಸಿಟಿ ಇಸ್ ಗುಡ್ ಬಟ್ ಬ್ಯಾಡ್ ಕ್ಯೂರಿಯಾಸಿಟಿ ಇಸ್ ಟು ಬ್ಯಾಡ್. ಸೊ ಹಾಗಾಗಿ ಕ್ಯೂರಿಯಾಸಿಟಿ ಪರ್ಪಸ್ ಅವರು ಒಂದು ರೀಲ್ಸನ್ನ ಆ ಥರ ಕಂಟೆಂಟನ್ನು ನೋಡಿದ್ರೆ ಅವ್ರು ಅದನ್ನೇ ಸ್ಕ್ರಾಲ್ ಮಾಡ್ತಾ ಅಂಥ ಕಂಟೆಂಟ್ಗಳೇ ಬರ್ತಾ ಇರುತ್ತೆ. ಪೇರೆಂಟ್ಸ್ಗೂ ಮುಚ್ಚಿಕ್ಕಿ ಮೊಬೈಲ್ಸ್ಗಳನ್ನು ಅವರು ಅಥವಾ ಅವ್ರ ಅಬ್ಸೆನ್ಸ್ನಲ್ಲಿ ನೋಡ್ತಾ ಇರ್ತಾರೆ. ಇದೆಲ್ಲ ಮಕ್ಕಳ ಮೇಲೆ ಬೇರೆ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ. ಸ್ಟಡೀಸ್ ರಿಲೇಟೆಡ್ ಆಗಿರ್ಬೋದು, ಮತ್ತು ರೀಲ್ಸ್ಗಳಲ್ಲಿ ಕಂಟೆಂಟ್ ಏನಿದೆ ಅವರು ನೋಡ್ತಾ ತಮ್ಮ ಸ್ವಂತಿಗೆ ಯೋಚನೆ ಮಾಡ್ತಕ್ಕಂಥದ್ದು ಏನಿದೆ ಅದನ್ನು ಬಿಟ್ಬಿಡ್ತಾ ಇದ್ದಾರೆ. ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಕಡಿಮೆ ಆಗ್ತಾ ಇದೆ, ಸೆಲ್ಫ್ ಥಿಂಕ್ ಮಾಡ್ತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಯಾರೋ ಏನೋ ಒಂದು ಕಂಟೆಂಟ್ ಮಾಡೋದು, ಒಂದು ಡೈಲಾಗ್ ಹೇಳಿರೋದು, ಈಗ ಅದೇ ಹಾಡನ್ನು ಅದೇ ಡೈಲಾಗನ್ನು ಮಕ್ಳುಗಳು ಹೇಳ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಒಬ್ರು ಬಿಗ್ ಬಾಸ್ ಕಂಟೆಂಟ್ ಯಾವುದೋ ಒಂದು ಅವರು ಆ ಶೋನಲ್ಲಿ 2 ನಿಮಿಷ ಆ ಸಾಂಗ್ ತುಣುಕನ್ನ ಹಾಡಿದ್ರು. ಅದೇ ಪದ್ಯನ ಮಕ್ಳುಗಳು ಅವ್ರ ಸಿಲೆಬಸ್ ಅಲ್ಲಿ ಇರೋ ಪದ್ಯ ಹೇಳ್ತಾರೋ ಬಿಡ್ತಾರೋ, ಬಟ್ ಆ ಪದ್ಯನ ಒಂಥರ ರೈಮ್ಸ್ ತರ, ಯೂನಿವರ್ಸಲ್ ರೈಮ್ಸ್ ತರ ಮಾಡ್ಕೊಂಡು ಹೇಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.